ನಾನ್ ಮೇಘನಾ. ನಾನು ನನ್ನ ಹಸ್ಬೆಂಡ್ ನಮ್ಮ ಲೈಫ್ ನ ಮೋಸ್ಟ್ ಡ್ರೀಮಿಯಸ್ಟ್ ವೆಕೇಶನ್ ಗೆ ಹೋದ್ವಿ, ವಿಚ್ ಇಸ್ ಸ್ವಿಟ್ಜರ್ಲೆಂಡ್. ಇಂಡಿಯಾ ಇಂದ ನಾ ಫಸ್ಟ್ ಹೋಗಿದ್ದು ಮಾಂಟ್ರೋಕ್ಸ್ಗೆ. ಅಲ್ಲಿಂದ ನೆಕ್ಸ್ಟ್ ಡೇ ಗೋಲ್ಡನ್ ಎಕ್ಸ್ಪ್ರೆಸ್ ಟ್ರೈನ್ ನ ತಗೊಂಡು ಹೋಗಿದ್ದು ಗ್ರಿಂಡಲ್ ವರ್ಲ್ಡ್ ಗೆ. ದ ಮೋಸ್ಟ್ ಬ್ಯೂಟಿಫುಲ್ ವಿಲೇಜ್ ಆಫ್ ಸ್ವಿಟ್ಜರ್ಲೆಂಡ್ ಅಂತಾನೆ ಹೇಳ್ಬೋದು. ದಿಸ್ ವಾಸ್ ಮೈ ಪರ್ಸನಲ್ ಫೇವರಿಟ್. ಡೇ 2 ಗ್ರಿಂಡಲ್ ವರ್ಲ್ಡ್ ಇಂದ ನಾವು ಹೋಗಿದ್ದು ಮೌಂಟ್ ಯುಂಗ್ಫ್ರಾಕ್ ಗೆ, ವಿಚ್ ಇಸ್ ದ ಟಾಪ್ ಆಫ್ ಯುರೋಪ್. ನಿಮಗೆ ಗೊತ್ತಾ, ದಿಸ್ ವಾಸ್ ಮೈ ಫಸ್ಟ್ ನೋ ಎಕ್ಸ್ಪೀರಿಯನ್ಸ್. ಇದಂತೂ ಸಖತ್ ಮಜಾ ಇತ್ತು. ಡೇ 3 ನಾವು ಲೂಸನ್ ಗೆ ಹೊರಟ್ವಿ. ಇಡೀ ದಿನ ಸಿಟಿನ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂಡ್ ಆಲ್ಸೋ ಟುಕ್ ಅ ಕ್ರೂಸ್ ಟ್ರಿಪ್ ಟು ಎಕ್ಸ್ಪ್ಲೋರ್ ದ ಪ್ಲೇಸ್. ಇಟ್ ವಾಸ್ ಮ್ಯಾಜಿಕಲ್ ಅಂತಾನೆ ಹೇಳ್ಬೋದು. ಡೇ 4 ನನ್ನ ಬಾಲಿವುಡ್ ಡ್ರೀಮ್ ನ ನನ್ಸ್ ಮಾಡ್ಕೊಳಕ್ಕೆ ನಾವು ಹೊರಟಿದ್ದು ಮೌಂಟ್ ತಿತ್ಲೇಸ್ಗೆ. ನಮ್ ಬ್ಯಾಡ್ ಲಕ್ಕೆ ವೆದರ್ ಕಂಡೀಷನ್ ಸರಿ ಇರ್ಲಿಲ್ಲ, ಸಿಕ್ಕಾಪಟ್ಟೆ ಸ್ಟಾರ್ಮ್ ಬೇರೆ. ಸೊ ಫುಲ್ ಪೀಕ್ ಗೆ ಹೋಗಕ್ಕಾಗ್ಲಿಲ್ಲ. ಬಟ್ ಹೂಸ್ ಗನ್ನ ಸ್ಟಾಪ್ ಮೀ ಫ್ರಮ್ ಮೇಕಿಂಗ್ ದಿಸ್ ವಿಡಿಯೋ ಇನ್ ಅ ಸಾರಿ? ಓ ಮೈ ಗಾಡ್, ಸಿಕ್ಕಾಪಟ್ಟೆ ಚಳಿ ಇತ್ತು ಗುರು, -10 ಡಿಗ್ರೀಸ್. ಆದ್ರೂ ನನ್ ಧೈರ್ಯನ ನಾನೇ ಮೆಚ್ಚಬೇಕು ಬಿಡಿ. ಇಟ್ ವಾಸ್ ಇಂಡೀಡ್ ಒನ್ಸ್ ಇನ್ ಅ ಲೈಫ್ ಟೈಮ್ ಮೊಮೆಂಟ್ ಫಾರ್ ಮಿ. ಡೇ 5 ನಾವು ಹೊರಟಿದ್ದು ಝ್ಯೂರಿಕ್ಗೆ. ಸ್ವಿಟ್ಜರ್ಲೆಂಡ್ ಗೆ ಬಂದ್ಮೇಲೆ ಚಾಕ್ಲೇಟ್ಸ್ ತಿನ್ಲೇಬೇಕು ಅಲ್ವಾ? ಅದು ಲಿಂಟ್ ಚಾಕ್ಲೇಟ್ಸ್. ದಿಸ್ ಇಸ್ ಅ ಟ್ರೂ ಹೆವೆನ್ ಫಾರ್ ಚಾಕ್ಲೇಟ್ ಲವರ್ಸ್. ಮೈ ಹಸ್ಬೆಂಡ್ ವಾಸ್ ನಾಟ್ ರೆಡಿ ಟು ಲೀವ್ ದಿಸ್ ಪ್ಲೇಸ್. ಡೇ 6 ನಾವು ಹೊರಟ್ವಿ ಟು ಎಕ್ಸ್ಪ್ಲೋರ್ ರೈನ್ ಫಾಲ್ಸ್, ವಿಚ್ ಇಸ್ ದ ಲಾರ್ಜೆಸ್ಟ್ ವಾಟರ್ ಫಾಲ್ ಇನ್ ಸ್ವಿಟ್ಜರ್ಲೆಂಡ್. ಅಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ರು, ಅವ್ರನ್ನ ಮೀಟ್ ಮಾಡಿದ್ದು ಇನ್ನೂ ಖುಷಿ ಆಯ್ತು. ಆಮೇಲೆ ಹಾಗೆ ಜರ್ಮನಿಲಿ ಒಂದ್ ಫ್ಯೂ ಅವರ್ಸ್ ಸ್ಪೆಂಡ್ ಮಾಡೋಣ ಅಂತ ಬ್ಲಾಕ್ ಫಾರೆಸ್ಟ್ ಅಂಡ್ ತಿತೀತ್ಸಿ ಲೇಕ್ ಹೋದ್ವಿ. ಟೆನ್ಷನ್ ಆಗ್ಬೇಡಿ, ಇದು ಸ್ವಿಟ್ಜರ್ಲೆಂಡ್ ಬಾರ್ಡರ್ ಗೆ ತುಂಬಾ ಹತ್ರ, ಹಾಗಾಗಿ ವಿ ಕ್ಯಾನ್ ಡು ಅ ಡೇ ಟ್ರಿಪ್. ಹೆಂಗೆ ನಾವು ಜಸ್ಟ್ ಫ್ಯೂ ಅವರ್ಸ್ ಗೆ ಜರ್ಮನಿಗೆ ಹೋಗ್ ಬಂದಿದ್ದು. ಇದು ನಮ್ಮ ಟೋಟಲ್ ಸ್ವಿಟ್ಜರ್ಲೆಂಡ್ ಟ್ರಿಪ್ ಆಗಿತ್ತು. ಎವ್ರಿ ಡೇ ವ್ಲಾಗ್ ನನ್ನ ಯೂಟ್ಯೂಬ್ ಅಲ್ಲಿ ಇದೆ. ಇನ್ ಡೀಟೇಲ್ ನೋಡ್ಬೇಕು ಅಂದ್ರೆ ಅಲ್ಲಿ ಹೋಗಿ ನೋಡಿ. ಥ್ಯಾಂಕ್ ಯು.